ಇಂಥ ರೌಡಿಗಳಿಗೆಲ್ಲ ಯಾರ ಚೇಳಗಳಿಗೆಲ್ಲ ಗನ್ಮೆನ್ಗಳು ಕೊಡ್ತೀರಾ? ನಿಜವಾದ ಜನನಾಯಕ ಅಂದ್ರೆ ನಮ್ಮ ಸಂದೇಶಣ್ಣ. ನಮ್ಮ ನಿಜವಾದ ಜನನಾಯಕನಿಗೆ ನೀವು ಗನ್ಮೆನ್ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಇಲ್ಲಿ ನಮ್ಮ ಸಂದೇಶಣ್ಣವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಂದ್ರೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಮತ್ತೆ ಈ ರಾಜ್ಯ ಸರ್ಕಾರನೇ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮಾತಾಡ್ತಾರ ಉದ್ದೇಶ ಏನಂದ್ರೆ, ನಮ್ಮ ಸಂದೇಶಣ್ಣವರು ಇದೇ ಬಾಗೇಪಲ್ಲಿಯಲ್ಲಿ ಗೌರ್ಮೆಂಟ್ ಜಾಗವನ್ನು ಬಿಡಿಸಿದ್ದಾರೆ. ಆ ಕಾರಣಾಂತರಗಳಾಗಿ ಈ ಆಂಧ್ರ ಬಿಲ್ಡರ್ಗಳು, ಆಂಧ್ರ ರೌಡಿಗಳು, ಆಂಧ್ರ ಇವರೆಲ್ಲ ಸೇರಿ ನಮ್ಮ ಸಂದೇಶಣ್ಣವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ. ನಮ್ಮ ಸಂದೇಶಣ್ಣವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಡೀ ಕೋಲಾರನೇ ಅಲ್ಲ, ಇಡೀ ರಾಜ್ಯನೇ ಅಳ್ಳಾಡ್ತೀವಿ ಅಂತ ಮಾತು ಕೊಡ್ತಾ ಇದ್ದೀನಿ. ಹಂಗಾಗಿ ಈ ಭೂಗಡ್ರಿಗೆಲ್ಲ ಗನ್ಮೆನ್ಗಳು, ಅಂತಿಂಥ ರೌಡಿಗಳಿಗೆಲ್ಲ ಯಾರ ಚೇಳಗಳಿಗೆಲ್ಲ ಗನ್ಮೆನ್ಗಳು ಕೊಡ್ತೀರಾ? ನಿಜವಾದ ಜನನಾಯಕ ಅಂದ್ರೆ ನಮ್ಮ ಸಂದೇಶಣ್ಣ. ನಮ್ಮ ನಿಜವಾದ ಜನನಾಯಕನಿಗೆ ನೀವು ಗನ್ಮೆನ್ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಇಲ್ಲಿ ನಮ್ಮ ಸಂದೇಶಣ್ಣವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಂದ್ರೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಮತ್ತೆ ಈ ರಾಜ್ಯ ಸರ್ಕಾರನೇ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನು ಹೋರಾಟಗಳು ಒಳ್ಳೆ ರಾಜ್ಯದಲ್ಲಿ ಜಗತ್ತು ಜಾಹೀರಾತಾಗಿರೋದ್ರಿಂದ ನಿಮಗೆಲ್ಲ ಗೊತ್ತೇ ಇರೋ ವಿಚಾರ. ಇತ್ತೀಚೆಗೆ ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿಯವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದ್ರಲ್ಲಿ 162 ಎಕರೆ ಜಮೀನನ್ನು ಮುಟ್ಟುಗೋಲು ಹಾಕಿರೋದು ಇಡೀ ಸರ್ಕಾರದ ಮನಸ್ಸು ಸೆಳೆದಿದೆ. ಸರ್ಕಾರಕ್ಕೆ ಉಳಿಸ್ಕೊಟ್ಟಿದ್ದಾರೆ. ಏನು ಸರ್ಕಾರದ ಜಮೀನನ್ನು ಅಕ್ರಮವಾಗಿ ಕಾಂಪೌಂಡ್ ಹಾಕಿರೋದನ್ನೆಲ್ಲ ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿದ ತಕ್ಷಣ ಇವರಿಗೆ, ನಮ್ಮ ಸಂದೇಶವರಿಗೆ ಪ್ರಾಣ ಬೆದರಿಕೆ, ಕೊಲೆ ಬೆದರಿಕೆ ಕರೆಗಳು ಬಂದಿದ್ದಾವೆ. ಕರೆಗಳು ಬಂದಾಗ ಅದನ್ನು ನಾವು ಖಂಡಿಸ್ತೀವಿ. ಈ ಒಂದು ಏನಾದರೂ ಸಂದೇಶವರಿಗೆ ಹೆಚ್ಚು ಕಡಿಮೆ ಆದರೆ ನೇರವಣೆ ಸರ್ಕಾರನೇ ಆಗಿರ್ತೈತೆ. ಈಗಾಗಲೇ ನಾವು ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಸೋಮವಾರ ಹೋಗ್ತಾ ಇದ್ದೀವಿ ಭೇಟಿ ಮಾಡೋದಕ್ಕೆ. ಅವ್ರಿಗೇನಾದರೂ ಆದರೆ ನೇರವಣೆ ಸರ್ಕಾರನೇ. ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ವಿಧಾನಸೌಧ ಬೀಗ ಹಾಕ್ತೀವಿ. ವಿಧಾನಸೌಧ ಪಕ್ಕ, ವಿಧಾನಸೌಧ ಮುಂದೆ ಧರಣಿ ಮಾಡೋದಲ್ಲ, ಬೀಗನೇ ಹಾಕ್ತಿವಿ. ಮತ್ತೆ ವಿಧಾನಸೌಧ ಮುತ್ತಿಗೆ ಸತ್ಯ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ಸಂದೇಶ ಅವ್ರಿಗೆ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ. ಅಷ್ಟಲ್ಲದೆ ಈಗಾಗಲೇ ಮೊನ್ನೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಅವರನ್ನ ನಿರ್ಬಂಧನೆ ಮಾಡಿದ್ದಾರೆ. ಏನು, ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಇವರು ಕಾಲಿಡಂಗಿಲ್ಲ ಅಂತ. ಕಾಲಿಡಂಗಿಲ್ಲ ಅಂದ್ರೆ ಆ ಭಾಗದ ರಾಜಕಾರಣಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಭಯ ಆಗಿರ್ಬೇಕು. ಒಬ್ಬ ಹುಡುಗ, ಒಂದು 30 ವರ್ಷದ ಹುಡುಗ ಎಷ್ಟೊಂದು ಹೋರಾಟಗಳು ಮಾಡಿದ್ದಾನೆ. 162 ಎಕರೆ ಜಮೀನು ಬಿಡಿಸಿ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ 24-25ನೇ ಸಾಲಿಗೆ 5,700 ಎಕರೆ ಜಮೀನು ಬಿಡಿಸಿದ್ದಾನೆ. ಪ್ರಗತಿಪರ ಹೋರಾಟಗಳು, ಪ್ರಗತಿಪರ ಕಾರ್ಯಕ್ರಮಗಳು, ಅಂತರ್ಜಾತಿ ವಿವಾಹಗಳು, ಮನೆಯಲ್ಲಿದ್ದವ್ರಿಗೆ ಮನೆಗಳು, ಬದುಕೋದಕ್ಕೆ ಹಸುಗಳು, ಸುಮಾರು ಒಂದು 70ರಿಂದ, ನಾನು ಕಂಡಂಗೆ 70ರಿಂದ 75 ಹಸುಗಳವರೆಗೂ ಬಡವರು ಕೊಟ್ಟಿದ್ದಾರೆ. ಬದುಕೋದಕ್ಕೆ ದಾರಿ ತೋರಿಸಿದ್ದಾನೆ, ಆಟೋಗಳು ಕೊಡಿಸಿದ್ದಾನೆ. ಯಾರು ಕೇಳಿದ್ರೆ ಸೆಕೆಂಡ್ ಆಗ್ಬೋದು. ಮತ್ತೆ ನೋಡಿ, ಈಗ ಅಭಿನಯಲ್ಲಿ ಒಬ್ಬ ಹೆಣ್ಣುಮಗಳು ಪಾಪ ಗುಡಿಸಲಿದ್ದಾಳೆ, ಈಗ ಹೋಗಿ ನೋಡ್ಕೊಂಡ್ ಬಂದ್ವಿ. ಅವ್ರಿಗೆ ಮನೆ ಕಟ್ಸ್ಕೊಡ್ತಾ ಇದಾರೆ, ಸುಮಾರು ಜನಕ್ಕೆ ಮನೆ ಕಟ್ಸ್ಕೊಡಿದ್ದಾರೆ. ಸರ್ಕಾರ ಮಾಡೋಕ್ಕೇನ್ರಿ? ಸರ್ಕಾರ ಯಾಕೆ ಮಾಡ್ಲಿಲ್ಲ ಈ ಕೆಲಸ? ಹುಡುಗ ಮಾಡ್ತಾ ಇದ್ದಾನೆ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಈಗಿರೋವಾಗ ಆತನ ಕೊಲೆ ಬೆದರಿಕೆಗಳು, ಕರೆಗಳು ಇದೆಲ್ಲ ಬರ್ತಾ ಇದ್ದಾವೆ. ದಯವಿಟ್ಟು ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ತಾವು ದಯವಿಟ್ಟು ಗನ್ಮನ್ನು ಸಂದೇಶ ಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಸೋಮವಾರ ನಾವು ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀವಿ. ಅವ್ರಿಗೆ ಗನ್ಮೆನ್ ಕೊಟ್ಟು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ತೇಜವಾದ ಯಾರು ಮಾಡಬಾರ್ದು. ಈಗಾಗಲೇ ಅವ್ರಿಗೆ ಹೊಟ್ಟೆ ಉರಿ ಬಂದಿದೆ, ಏನೋ 162 ಎಕರೆ ಜಮೀನು ಉಳಿಸ್ಕೊಟ್ಟಿದ್ದಾರೆ ಅಂತ. ಈ ರೀತಿ ಇರುವಾಗ ತಾವು ದಯವಿಟ್ಟು ಮೀಡಿಯಾ ಮಿತ್ರರು ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರಸಾರ ಮಾಡಿ ಇದನ್ನ ನಮ್ಮ ಸಂದೇಶಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋದ ನಾವು ಇದು ಮಾಡ್ತೀವಿ. ಜೈ ಭೀಮ್.